ಇವತ್ತಿನ ವಿಷಯ ಬಹಳ ಸೊಗಸಾಗಿರತಕ್ಕಂಥದ್ದು. ಆ ವಿಚಾರಗಳನ್ನ ನೋಡಿದಾಗ ಮನುಷ್ಯನಿಗೆ ಹಿಂಗನಿಸ್ತದಲ್ಲ, ವಿಚಾರಗಳನ್ನು ನೋಡಿದಾಗ ಮನುಷ್ಯನಿಗೆ ಹಿಂಗನಿಸ್ತದಲ್ಲ, ಸುಮ್ಮನೆ ನಾವು ಗಡಬಡ ಅದಕ್ಕೇನಂತಾರಲ್ಲ, ಅವಸರ ಮಾಡ್ಲಕತ್ತಿದೆವು. ನಾವು ಹೆಂಗ ಅವಸರ ಮಾಡ್ಲಕತ್ತಿದೆವು? ಒಂದು, ಎಲ್ಲರಿಗೆ ಗೊತ್ತದ, ಹೌದಲ್ಲ? ಇಲ್ಲೇನು ಕುಂತಿರಲ್ಲ, ಆ ಕಡೆ ನಿಂತಾರಲ್ಲ, ಇಲ್ಲೇನು ಕುಂತಾರಲ್ಲ, ಎಲ್ಲರಿಗೆ ಗೊತ್ತದ. ಏನು ಹೇಳ್ರಿ ನೋಡೋಣ? ಇಲ್ಲಿ ಊಟ ಮಾಡೋದು ಅಲ್ಲ, ಎಲ್ಲರಿಗೆ ಗೊತ್ತದ. ಏನು? ಒಂದು ದಿನ ನಾ ಸಾಯ್ತೀನು ಅನ್ನೋದು, ಹೌದಲ್ಲ? ಇಲ್ಲಿ ಕೂಡಿರತಕ್ಕಂಥವ್ರಿಗೆ ಎಲ್ಲರಿಗೆ ಗೊತ್ತದ, ಒಂದು ದಿನ ನಾ ಸಾಯ್ತೀನು ಅಂಥೇಳಿ. ಒಂದು, ಎಲ್ಲರಿಗೆ ಗೊತ್ತಿಲ್ಲ. ಇಲ್ಲಿದ್ದವರಿಗೆ ಗೊತ್ತಿಲ್ಲ, ಅಲ್ಲಿದ್ದವರಿಗೆ ಗೊತ್ತಿಲ್ಲ, ಇಲ್ಲಿದ್ದವರಿಗೆ ಗೊತ್ತಿಲ್ಲ. ಅಲ್ಲ, ಗೊತ್ತಿದ್ದುದೇ ಗೊತ್ತಿಲ್ಲ, ಇನ್ನು ಗೊತ್ತಿಲ್ಲದ ಹೆಂಗೆ ಗೊತ್ತಾ? ಇದು ಮುಜುಗರ, ಹೌದಲ್ಲ? ಮನುಷ್ಯನಿಗೆ ಎಲ್ಲಿ ಸಾಯ್ತೀನೋ, ಅದು ಯಾವಾಗ ಸಾಯ್ತೀನೋ ಅನ್ನೋದು ಗೊತ್ತಿಲ್ಲ. ಈ ವಿಚಾರಗಳನ್ನು ಇಟ್ಟುಕೊಂಡು ಪರಮ ಪೂಜ್ಯರ ಅಮರೇಶ್ವರ ಅಪ್ಪಗಳು ಏನು ಮಾಡಿದಾರ ಅಂತ ಕೇಳಿದರ, ಈ ಮನುಷ್ಯ ಬಹಳ ಗಡಬಡ ಮಾಡ್ಲಿಕ್ಕತ್ತಾನ, ಅವಸರ ಮಾಡ್ಲಿಕ್ಕತ್ತಾನ, ಗಳಿಸಲಿಕ್ಕಾಗಿ, ಗ್ವಾಳೆ ಮಾಡ್ಲಿಕ್ಕತ್ತಾನಂತಂದು ಕನಕದಾಸರ ಪದ್ಯವನ್ನ ಇದಕ್ಕೆ ಆಧಾರವಾಗಿ ಇಟ್ಟುಕೊಂಡ್ರು. ತಲ್ಲಣಿಸದಿರು ಕಂಡ ತಾಳು ಮನವೇ. ಬಹಳ ಗಡಬಡ ಮಾಡ್ಲಿಕ್ಕೆ ಹೋಗ್ಬೇಡ, ಸ್ವಲ್ಪ ನಿಧಾನವಾಗಿರು. ಈಗ ನಾವು ಗಾದಿ ಮಾತನಾಗ ನಮ್ಮ ಒಂದು ಆಡು ಭಾಷೆಯಲ್ಲಿ ಮಾತಾಡ್ತೇವೆ, ಹುಡ್ಸಿದ ಶಿವಯ್ಯನ ಹುಲ್ಲು ಮೇಯಿಸ್ತಾನೇನಪ್ಪ ಅಂತೇವಲ್ಲ, ಹೌದಲ್ಲ? ಹುಡ್ಸಿದ ದೇವರೇನು ಹುಲ್ಲು ಮೇಯಿಸ್ತಾನೇನು? ಶ್ರೀಮಂತನೂ ಅಲ್ಲೇ ಹೋಗವದಾನ, ಬಡವನು ಅಲ್ಲೇ ಹೋಗವದಾನ ಅಂತೇವಿಲ್ಲ ನಾವು ಸಹಜವಾಗಿ. ಬಂಗಾರ ಅಂಗಿ ಹೊಲಿಸಿನಂತಂದ್ರೇನು ತಗೊಂಡು ಹೋಗ್ತಾನೇನು? ಇಲ್ಲ. ಇರು 200 ರೂಪಾಯಿ ಮೀಟರ್ ಇದ್ದುದು ಅರಿವಿನೇ ಬಿಡೋದಿಲ್ಲ. ಇನ್ನು ಬಂಗಾರ ಅಂಗಿಗೆ ಎಲ್ಲಿ ಬಿಡವ್ರದಾರ? ಯಾರು ಬಿಡವ್ರದಾರ? ಅದಕ್ಕೆ ತಲ್ಲಣಿಸಿದರು ಕಂಡೆ ತಾಳು ಮನವೇ, ಎಲ್ಲರನ್ನು ಸಲುಹುವನು ಇದಕ್ಕೆ ಸಂದೇಹ ಏಕೆ? ನಿನಗೆ ಯಾಕೆ ಸಂಶಯ ಬರ್ಲಿಕ್ಕತ್ತದ? ಯಾಕೆ ಸಂಶಯ ಬರ್ಲಿಕ್ಕತ್ತದ? ನಾನು ಮಾಡ್ತೀನು ಅನ್ನುವಂಥದ್ದು ಏನು ನಿನ್ನಲ್ಲಿ ಮೂಡ್ಯದ ನೋಡು, ಅದಕ್ಕೆ ನಿನಗ ಇದು ನಾ ಮಾಡ್ಲಕತ್ತೀನು, ಇದು ನಾ ಮಾಡ್ಲಕತ್ತೀನು, ಇದು ನನ್ನಿಂದ ಏನು ನಡೆದದ. ಒಂದು ನಾಯಿ ಬಂಡಿ ಕೆಳಗೆ ನಡೆದಿಂತದ. ಬಂಡಿ ಅಂದ್ರೆ ಎತ್ತಿನ ಗಾಡಿ. ಎತ್ತಿನ ಗಾಡಿ ಕೆಳಗ ಒಂದು ನಾಯಿ ಹೊಂಟಿತ್ತು. ಆ ಬಂಡಿ ಒಳಗೆ 4-5 ಚೀಲ ಜೋಳ ಹೇರಿದ್ರು, ತಗೊಂಡು ಹೊಂಟಿದ್ರು. ಅದು ತೆಳಗೆ ಹೊಂಟಿತ್ತು ನಾಯಿ. ಅದು ತೇಗ್ತಾ ಇತ್ತು, ಬಾಯನ ಜೊಲ್ ಬೀಳಂಗ ತೇಗ್ತಾ ಇತ್ತು, ಸುದ್ದ ನಾಲಿಗೆ ತೆಗೆದು ತೇಗ್ತಾ ಇತ್ತು. ಒಬ್ರು ಕೇಳಿದ್ರು, ಯಾಕಪ್ಪ ಇಷ್ಟೊಂದು ತೇಕಲಾಕತ್ತಿದೆಯಲ್ಲ, ಯಾಕೆ ತೇಕಲಾತಿದೆ ಅಂತ ಕೇಳಿದಾಗ ನಾಯಿ ಹತ್ತಿತ್ತ, ಏನೋ ನಿನಗೆ ತಿಳಿಯಲ್ದೇನು, ಮ್ಯಾಲ 4-5 ಚೀಲ ಜೋಳ ಹೇರಿ ಹೊತ್ತೀನು, ಇಷ್ಟೆಲ್ಲ ಬಂಡಿ ಹೊತ್ತೀನು, ನಿನಗೆ ತಿಳಿಯಲ್ದು. ನಮ್ಮ ಪರಿಸ್ಥಿತಿ ಹಂಗಾಗ್ಯದ. ನಮ್ಮ ಪರಿಸ್ಥಿತಿ ಹಂಗಾಗ್ಯದ. ಯಾಕಂತ ಕೇಳಿದ್ರ, ನಾವು ಬಸವಣ್ಣವರ ವಚನ ಕಡೆ ಮನಸ್ಸಿಲ್ಲ, ಕನಕದಾಸರ ವಚನ ಕಡೆ ನಮ್ಮ ಮನಸ್ಸಿಲ್ಲ. ಅದನ್ನ ಓದುತ್ತೇವೆ ಅಷ್ಟೇ, ಅದನ್ನ ನೋಡ್ತೇವೆ ಅಷ್ಟೇ. ಅದು ಪರಿಪೂರ್ಣವಾಗಿ ನಮ್ಮ ಆಳಕ್ಕ ಇಳಿತಾ ಇಲ್ಲ. ಅದಕ್ಕೆ ಹೇಳಿದ್ರವರು, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರೆರಿದವರಾರು ಹೇಳು. ಅಲ್ಲ, ನೀನು ಮನೆ ಮುಂದೊಂದು ಗಿಡ ಹಚ್ಕೊಂಡಿದ್ದೀನಿ, ಅದಕ್ಕೆ ಏನೋ ಗೊಬ್ಬರ ಹಾಕ್ತಿ, ಏನೇನೋ ಹಾಕ್ತಿ, ಅಲ್ಲ ನಿನಕ್ಕಿಂತ ಚಲೋ ಬೆಳೆದದಲ್ಲ ಅಲ್ಲಿ. ಅದು ಚಲೋ ಬೆಳೆದದನ್ನು ನೀ ಮನೆಯೊಳಗೆ ಹಿತ್ತಲದೊಳಗೆ ಹಚ್ಚಿರ್ತಕ್ಕಂಥ ಮಾವಿನ ಗಿಡ ಏನದ, ಅದೇ ಫಲ, ಅದಕ್ಕಿಂತ ರುಚಿ ಅಲ್ಲಿ ಕೊಡ್ಲಿಕ್ಕತ್ತದ. ಇದಕ್ಕೇನೋ ರೋಗ ಬರ್ಲಿಕ್ಕತ್ತದ, ಏನೇನೋ ಬರ್ಲಿಕ್ಕತ್ತದ. ಅಲ್ಲಿ ಏನು ಬೆಳೆದದಲ್ಲ, ಕಟ್ಟೆಯನ್ನು ಕಟ್ಟಿ ನೀರು ಎರಿದವರಾರು. ಯಾರು ಕಟ್ಟಿ ಕಟ್ಟ್ಯಾರಲ್ಲಿ? ಯಾರು ನೀರು ಹಾಕಿದಾರ? ಇಲ್ಲ. ಆ ಭಗವಂತ, ಅಂಥ ಭಗವಂತನನ್ನ ಸ್ಮರಣೆ ಮಾಡಂತಾರವ್ರು ಯಾರದಾರಲ್ಲಿ? ತಾಯಿ ಹೊಟ್ಟಿಯೊಳಗ ನೀನಿದ್ದಿ,
ಹೌದಲ್ಲ? ತಾಯಿ ಹೊಟ್ಟೆಯೊಳಗೆ ನೀನಿದ್ದಿ, ನೀ ಬದುಕಬೇಕಂತ ಅವಳು ಹೊಂಕಳದಿಂದ ನಿನ್ನ ಹೊಂಕಳಕ್ಕೆ ನಿನಗೆ ಆಹಾರ ಕಳಿಸ್ತಾವ. ಯಾರದು? ಡಾಕ್ಟ್ರ? ಯಾರು? ನಿಮ್ಮ ಅಪ್ಪ ಮಾಡಿದ್ದದು? ಯಾರು? ಅದು ಭಗವಂತ. ನೀ ಬದುಕು ಅಂತ ಹೇಳಿ ಆಹಾರ ಕಳಿಸದ. 9 ತಿಂಗಳಾಯ್ತು, ಇನ್ನೇನೋ ಹೊರಗೆ ಬರ್ತಾನಂತ ತಂದ್ರ ತಾಯಿಯ ಎದಿಯೊಳಗ ಹಾಲು ಕೊಟ್ಟ, ನಿನಗಾಗಿ ಕೊಟ್ಟ. ಹೌದಲ್ಲ? ತಾಯಿಯ ಎದಿಯೊಳಗ ಹಾಲು ನಿರ್ಮಾಣ ಮಾಡಿದ. ಹಾಲು ಕುಡಿದು ಇನ್ನೇನೋ ಬೆಳೆದು ದೊಡ್ಡವನಾಗ್ತಾನ. ಈ ಹಾಲಿನಿಂದ ಅಷ್ಟೇ ಇವ ಶಕ್ತಿವಂತ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡು ಏನ್ ಮಾಡ್ತಾನ, ನಿನಗೆ ಹಲ್ಲು ಕೊಡ್ತಾನ ರೊಟ್ಟಿ ತಿನ್ಲಿಕ್ಕ. ಹೌದಲ್ಲ? ರೊಟ್ಟಿ ತಿನ್ಲಿಕ್ಕ ಹಲ್ಲು ಕೊಡ್ತಾನ. ಅಂತ ಪುಣ್ಯಾತ್ಮನನ್ನು ಎಲ್ಲಿದಾನ? ನಾವು ಯಾರು ಅವನಿಗಾಗಿ ಶೋಧನೆ ಮಾಡಿದೇವು ಹೇಳ್ರಿ? ನಾವು ಮಾಡಿದೇವು ಅಂತೇಳಿ ಎಲ್ಲ ನಾವು ಹೇಳ್ಕೊತ ಹೋಗ್ತೇವಲ್ಲ. ನಮ್ಮದೇನೂ ಇಲ್ಲ, ಎಲ್ಲವೂ ಭಗವಂತನ ಆಧೀನ ಅದ. ನಾವೇನು ಕೂತಿದ್ದೇವೆ ಎಲ್ಲರೂ ಭಗವಂತನ ಮಕ್ಕಳು. ನಾವು ಭಗವಂತನ ಆಧೀನದ. ಇದು ಈ ಸೃಷ್ಟಿನೇ ಭಗವಂತನ ಆಧೀನ ಅದ. ದೇವರ ಮನಿ ಇದು. ಈ ಜಗವೆಲ್ಲ ಬಾಡಿಗೆದಾರರೇ ಈ ಜೀವಿಗಳೆಲ್ಲ. ನಾವೇನದೇವು ಅಂತ ಕೇಳಿದ್ರೆ ನಾವು ಬರ್ತೇವು ಹೋಗ್ತೇವು. ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆಂಬ ಕಟ್ಟ ಕರಾರು ಅಂತಾರವರು. ನೀ ಇಷ್ಟು ವರ್ಷ ಇರಬೇಕು, ಇಷ್ಟು ವರ್ಷ ಇಲ್ಲಿ ಬಾಳಬೇಕಂತ ಯಾರಾದ್ರೂ ಏನಾದ್ರೂ ಸರ್ಟಿಫಿಕೇಟ್ ತೊಗೊಂಬಂದಿದ್ದೇವೆ ನಾವು? ಇಲ್ಲ. ನಾವೇನ್ ಮಾಡ್ತೇವೆ? ಇರಲಿ ಪ್ರಾಣಿ, ಈ ಮನುಷ್ಯ ಇರಲಿ, ಒಂದಿಷ್ಟು ದಿನ ಇದ್ದು ಬರಲಿ ಅಂತೇಳಿ ಆ ಭಗವಂತ ನಮಗ ಇವನು ಇರಲು ಶಿವನು ಸ್ಥಳ ಕೊಟ್ಟ ಅಂತ. ಹೌದಲ್ಲ? ಈ ಮನುಷ್ಯ ಇರಲು ಶಿವನು ಸ್ಥಳ ಕೊಟ್ಟ. ತುಸು ಹೇರುಪೇರಾದರೆ ಬಡದಾಡಿ ಪ್ರಾಣವನ್ನೇ ಕೊಟ್ಟ ಇವ. ಭಗವಂತ ಇರ್ಲಿಕ್ಕೆ ಒಂದಷ್ಟು ಜಾಗ ಕೊಟ್ಟ ನಮಗ. ಅದು ನಾವು ಏನ್ ಮಾಡ್ಲಕತ್ತಿದೆವು? ಎಲ್ಲೇ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಎಲ್ಲ ಕೋರ್ಟ್ಗಳೆಲ್ಲ ಮುಗಿಸ್ಲಿಕ್ಕತ್ತಿದ್ದೆವು ನಾವು. ಅದು ನಿಮಗಾಗಿದೆ. ಇಲ್ಲಿ ಬಸವಣ್ಣವರ ವಚನಗಳನ್ನ, ಕನಕದಾಸರ ವಚನಗಳನ್ನ ನಾವು ಮೆಲಕ್ ಹಾಕ್ಬೇಕಂತಂದ್ರ ಬಹುಶಃ ಇಲ್ಲಿ ಸಮಯದ ಅಭಾವ ಕಾಣಿಸ್ತದ. ನಮ್ಮ ಶರಣರೆಲ್ಲರೂ ಬಹಳ ಚಂದ ಮಾತಾಡೋರಿದ್ರು. ಅವ್ರಿಗೆ ಎಷ್ಟೆಷ್ಟು ಸ್ವಲ್ಪ ಸಮಯ ಕೊಟ್ಟರು. ಅದಕ್ಕೆ ನಾವು ಸ್ವಲ್ಪನೇ ಹೇಳ್ಬೇಕಾಗ್ತದಂತಂದ್ರ ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಕೆಟ್ಟಮಗೆ ಕೆಳಗಿಲ್ಲ. ಹೌದಲ್ಲ? ಜಗದ ನೆಂಟ ಆ ಪರಮಾತ್ಮ. ಅದಕ್ಕೆ ನಮ್ಮ ಗುರುಗಳು ಸಹ ಬಹುಶಃ ಇಲ್ಲಿ ಕೂತವ್ರಿಗೆ ಎಲ್ಲರಿಗೂ ಗೊತ್ತದ. ನಮ್ಮ ಗುರುಗಳು ಕಲ್ತಿರ್ಲಿಲ್ಲ, ಯಾರು ಮಧುಗೊಂಡೇಶ್ವರ ಮಹಾರಾಜರು ಕಲ್ತಿರ್ಲಿಲ್ಲ. ಅದಕ್ಕೊಂದು ಮಾತು ಹೇಳ್ತಾರೆ ಅವರು, ಯಾರಿಗೂ ಯಾರಿಲ್ಲ, ಗುರು ಇಲ್ಲದೆ ನಿರ್ವಾಹ ಇಲ್ಲ. ಎಂಥ ಮಾತುಗಳನ್ನು ಮಾತಾಡ್ತಾರಲ್ಲ ಅವರು. ಯಾರಿಗೂ ಯಾರಿಲ್ಲ, ಗುರು ಇಲ್ಲದೆ ನಿರ್ವಾಹ ಇಲ್ಲ, ಸುಳ್ಳದು ಸಂಸಾರ, ಮಾಡ್ಯದೋ ಬೇಜಾರ. ಎಂಥ ಪುಣ್ಯಾತ್ಮ ಇರ್ಬೇಕಾತ. ನಾವೇನೋ ಕಲ್ತಿದ್ದೆವು, ನಾವು ಅಷ್ಟು ಕಲ್ತಿದ್ದೆವು, ನಾವು ಇಷ್ಟು ಕಲ್ತಿದ್ದೆವು, ನಾವು ಏನೇನೋ ಕಲ್ತಿದ್ದೆವು, ನಾವು ಏನೇನೋ ಓದುತ್ತೇವೆ, ಯಾರೋ ಬರೆದಿಟ್ಟದು ಓದುತ್ತೇವು. ಲಕ್ಷ ಲಕ್ಷ ಪದ್ಯಗಳನ್ನು ತಲೆ ಒಳಗೆ ಇಟ್ಕೊಂಡಿದ್ರು ಅವರು. ಲಕ್ಷ ಪದ್ಯಗಳನ್ನು. ಬಹುಶಃ ಐನಾಪುರ ಗೌಡ್ರಿಗೆ ಗೊತ್ತದ. ನಮ್ಗೆ ಕೆರೆಸಿದ ಮ್ಯಾಗಿಂದ ಮುತ್ತೆ ಅವರ ಒಂದು ಪದ ಹಾಡ್ರಿ ಅಂದ ಕೂಡಲೇ 5 ನಿಮಿಷ ಟೈಮ್ ಸಾಕು ಅವ್ರಿಗೆ. 5 ನಿಮಿಷ ಟೈಮ್ ಸಾಕು. ಅಲ್ಲೇ ಕುಂತು ಪದ ಮಾಡಿ ಪದ ಹಾಡುವಂಥ ಪುಣ್ಯಾತ್ಮ ಇವತ್ತಿನವರ ಗುರುಸ್ಮರಣೆಗೋಸ್ಕರವಾಗಿ ನಾವೆಲ್ಲರೂ ಇಲ್ಲಿ ಕೂಡಿದೆವು. ಮಾತಾಡ್ಲಿಕ್ಕೆ ಗಂಟ್ಲ. ಹೌದಲ್ಲ? ಬಹುಶಃ ಕನಕದಾಸರು ಹೇಳಿದ್ದು, ಆಮೇಲೆ ಬಸವಣ್ಣವರು ಹೇಳಿದ್ದು, ಆ ಶಬ್ದಗಳು ಬೇರೆ ಇದ್ರು ಭಾವಾರ್ಥ ಒಂದೇ ಇರಬೇಕಲ್ಲ. ಅದೇ ಮಧುಗೊಂಡ ಮಹಾರಾಜರು ಕೂಡ ಅದೇ ಹೇಳ್ತಾರೆ. ಯಾರಿಗೂ ಯಾರಿಲ್ಲ, ಗುರು ಇಲ್ಲದೆ ನಿರ್ವಾಹ ಇಲ್ಲ ಅಂತಾರ ಅವ್ರು. ಅವ್ರು ಒಂದೊಂದು ಮಾತುಗಳು ನನಗೆ ಇವತ್ತು ಹಿಂಗೆ ನೆನಪಾಗ್ತದಲ್ಲ. ಬಹುಶಃ ಹೌದು, ಅವರು ಕವಿಗಳಾಗಿರ್ಲಿಲ್ಲ, ಅವರು ದೇವರಾಗಿನೇ ಹುಟ್ಟಿ ಬಂದು ಈ ಭೂಮಿ ತಲೆ ಮ್ಯಾಗ ನಮಗೆಲ್ಲರಿಗೆ ಒಂದು ಭಕ್ತಿಯ ಪಾಠವನ್ನು ಕಲಿಸಿ ಹೆಂಗೆ ಇನ್ನೂ ಪುಣ್ಯಾತ್ಮ ಇರಬೇಕಾಗಿತ್ತು ಅಂತ ನಾವೆಲ್ಲರೂ ಕೊಂಡಾಡ್ತೇವೆ ಆ ಪುಣ್ಯಾತ್ಮನ. ಈಗ ಆಗಳ ಒಂದು ಮಾತು ಹೇಳಿದ್ನಲ್ಲ, ಯಾವಾಗ ನಾವು ಬರ್ತೇವೋ ಯಾವಾಗ ಹೋಗ್ತೇವೋ ಅದು ನಮಗೂ ಗೊತ್ತಿಲ್ಲದು. ಅದು ಆ ಭಗವಂತನ ಇಚ್ಛಾ. ಅದು ಯಾರಿಗೆ ಯಾರೂ ಇಲ್ಲ.
ಯಾರಿಗೂ ಯಾರೂ ಇಲ್ಲ. ಬಹುಶಃ ನಿಮಗೆ ನಾ ಸಹಕಾರ ಆಗ್ತೀನೋ ನಮಗೆ ನೀವು ಸಹಕಾರ ಆಗ್ತೀರಿ ಅಂತಂದ್ರೆ ಅದು ಏನೋ ಅಂತಾರಲ್ಲ, ಕಲ್ಲಕ್ಕೊಂದು ದೋಷ ಕೊಟ್ರ ಮಲ್ಲಕ್ಕೊಂದು ಕಡುಬು ಕೊಡ್ತಾಳೆ ಅಷ್ಟೇ. ಅವರವರ ಕಷ್ಟಕ್ಕೆ ಅವರವರೇ ಹೊಣೆಗಾರರು, ಅವರವರ ಕಷ್ಟಕ್ಕೆ ಅವರೇ ಹೊಣೆಗಾರರು. ಬಹುಶಃ ಇವತ್ತೊಂದು ಬಸವಣ್ಣವರ ವಚನಗಳನ್ನು ಇಲ್ಲಿ ನಾವು ಮೆಲಕಾರಿಸಿದಾಗ ಬಹಳಷ್ಟು ಸೊಗಸಾಗಿ ಕಾಣುತ್ತದೆ ನಮಗೆ, ಹೌದಲ್ಲ? ಬಹಳ ಸೊಗಸಾಗಿ ಕಾಣ್ತದೆ. ಎಲ್ಲಿ ಚಂದ್ರಮನಿಗೆ ರಾಹು ಅಡ್ಡ ಬಂದಲ್ಲಿ ಅಂಬುಜಿ ಬಿಟ್ಟನೇ ಅಯ್ಯ ಅಂದ್ರೆ ಬಂದು ಸಹಕಾರ ಮಾಡೋದೇನೋ ಅಂತ ಕೇಳ್ತಾರ ಅವರು. ಇಲ್ಲಿ ಅಂಬುದಿಗೆ ಮುನಿ ಅಪೋಷಗೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆ, ಅವನು ಬರಲಿಲ್ಲ. ನನಗೆ ನೀ ಬರಲಿಲ್ಲ ಅಂದ್ರೆ ನಿನಗೆ ನಾ ಬರುವುದಿಲ್ಲ ಅಂತ ಅನ್ನುವಂಥ ಪ್ರಶ್ನೆ ಹೌದಲ್ಲ ಅಲ್ಲಿ. ಈಗಾಗಲೇ ನಮ್ಮ ಶರಣರು ಬಹುಶಃ ಹೋದ್ರವರು, ಅವರೊಂದು ಮಾತು ಹೇಳಿದರು, ಇದು ಕತೆ ಇರಬೇಕು, ಸತ್ಯ ಇರಬೇಕು. ಹೆಂಗ ಅಂತ ಕೇಳಿದ್ರ, ಮುನಿ ಆಪೋಷಗೊಂಡಾಗ ಅಂದ್ರೆ ಸಿಟ್ಟಿಗೆ ಬಂದು ಮುನಿ ಆ ಸಮುದ್ರವನ್ನೇ 3 ಬಗಸಿಯಲ್ಲಿ ಕುಡಿದು ಬಿಟ್ಟ ಅಂತ. ಅದು ಹೆಂಗ ಅಂತಂದ್ರೆ ಒಂದು ಕತೆ ಹೇಳ್ತೀನಿ ನಿಮಗ. ಗುರುಗಳು ಪಾದಯಾತ್ರೆಗೆ ಹೊಂಟಿದ್ರಂತ, ಅಗಸ್ತ್ಯ ಮಹರ್ಷಿಗಳು. ಅವರ ಜೊತೆಗೆ 4-5 ಜನ ಶಿಷ್ಯರಿದ್ರು. ಜಳಕ ಮಾಡಿಕೊಂಡು, ಎಲ್ಲಿ ಸಮುದ್ರದೊಳಗೆ ಜಳಕ ಮಾಡಿಕೊಂಡು ಅವರ ಪೂಜಾ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಬರ್ಬೇಕಂತ ಹೇಳಿ ಅಲ್ಲಿ ಹೋಗಿದ್ರು. ಹೋಗಿ ಅವ್ರು ಏನು ಮಾಡಿದ್ರು, ಎಲ್ಲ ಪೂಜಾ ಸಾಮಾನುಗಳನ್ನು ತಿಕ್ಕೊಂಡು ತೊಳೆದು ಇಟ್ಟು ಅವರು ಜಳಕ ಮಾಡ್ಲಿಕ್ಕೆ ಸಮುದ್ರದೊಳಗೆ ಹೋದ್ರು. ಸಮುದ್ರ ಅದೇನಂತಾರಲ್ಲ, ಥರಿ ಬರ್ತದಲ್ಲ, ಥರಿ ಬಂದು ಏನು ಮಾಡ್ತು, ಕಪಿ ಚೇಷ್ಟೆ ಅಂತಾರ ಅದಕ್ಕೆ. ಸಮುದ್ರ ಕೂಡ ಒಂದಿಷ್ಟು ಆ ಚೇಷ್ಟೆ ಮಾಡ್ತಲ್ಲಿ. ಏನು ಚೇಷ್ಟೆ ಮಾಡ್ತು ಅಂತ ಕೇಳಿದ್ರೆ, ಅಲ್ಲೇನು ಪೂಜಾ ಸಾಮಾನುಗಳಿದ್ದು ಅಲ್ಲ, ಆ ಪೂಜಾ ಸಾಮಾನುಗಳು ಬಂದು ತಗೊಂಡು ಹೋಗಿಬಿಡ್ತು ಒಳಗದು. ಎಲ್ಲ ಪೂಜಾ ಸಾಮಾನುಗಳು ತಗೊಂಡು ಹೋಯ್ತು, ಒಳಗೆ ಹೋಗ್ತು. ಶಿಷ್ಯರು ಸ್ನಾನ ಮಾಡಿ ಹಂಗೆ ಬಂದ್ರು. ಇನ್ನು ಗುರುಗಳು ಬಹಳ ಸಿಟ್ಟಿನವ್ರು ಅದಾರ, ಅವ್ರಿಗೆ ಹೆಂಗೆ ನಾವು ಹೋಗಿ ಹೇಳೋದು ಅನಿವಾರ್ಯ ಅದ, ಇಲ್ಲಿ ಎಲ್ಲಿ ಸಿಗಬೇಕು ಅಂಥೇಳಿ ತಿಳ್ಕೊಂಡು ಅಳ್ತಾ ಕಣ್ಣೀರು ಹಾಕ್ತಾ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಯಾಕೆ ಅಳ್ಳಕತ್ತೀರಿ ಅಂತ ಕೇಳಿದ್ರು ಅವರು. ಅಲ್ರಿ, ನಿಮ್ಮ ಪೂಜಾ ಸಾಮಾನು ತಗೊಂಡು ನಾವು ಹೋಗಿದ್ದೇವೆ, ಅಲ್ಲೆಲ್ಲ ಸ್ವಚ್ಛಾಗಿ ತಿಕ್ಕಿ ತೊಳೆದು ನಾವು ಇಟ್ಟಿದ್ದೆವು. ನಾವು ಇಟ್ಟು ಜಳಕ ಮಾಡೋದ್ರಾಗ ಆ ಸಮುದ್ರ ತೆರೆ ಬಂದು ಒಳಗೆ ತಗೊಂಡು ಹೋಯಿತು ಅಂದಾಗ ಗುರುಗಳಿಗೆ ಸಿಟ್ಟು ಬತ್ತು. ಅಗಸ್ತ್ಯರಿಗೆ ಬಹಳ ಸಿಟ್ಟು ಬಂದುಬಿಡ್ತು. ಎಷ್ಟು ಸಿಟ್ಟು ಬತ್ತು ಅಂತಂದ್ರ, ಆ ಸಮುದ್ರದ ಒಳಗೆ ಬಂದು 3 ಬಗಸಿ ನೀರ, ಆ ಸಮುದ್ರ ಎಷ್ಟು ದೊಡ್ಡದಿರಬೇಕು, 3 ಬಗಸಿ ಒಳಗೆ ಖಾಲಿ ಮಾಡಿಬಿಟ್ರಂಥದ್ದು. ಆವಾಗ ಅವರಿಗೆ ಸ್ವಲ್ಪ ಅಂತಃಕರಣ ಬತ್ತು. ಯಾರಿಗೆ? ಆ ಋಷಿಗಳಿಗೆ ಸ್ವಲ್ಪ ಅಂತಃಕರಣ ಬತ್ತು. ನಾನೇನು ನನ್ನ ಸಾಮಾನು ಹೋದಾಗ ನಾ ಕೋಪಗೊಂಡು ಇಲ್ಲಿ ಕುಡಿದೆ, ಇಲ್ಲಿ ಬಹಳಷ್ಟು ಪ್ರಾಣಿಗಳೆಲ್ಲ ನೀರಿಲ್ಲದೆ ಒದ್ದಾಡ್ತಾವಲ್ಲ, ಇನ್ನು ಹೆಂಗೆ ಮಾಡಬೇಕು ಅಂತ ಅನ್ನೋದ್ರಾಗ ಆ ಜಲದೇವತೆ ಎದ್ದು ಬಂದಳು. ಸ್ವಾರಿ ಅಂತಾರಲ್ಲ, ಆ ಜಲದೇವತೆ ಎದ್ದು ಬಂದು ಆ ಮಹಾತ್ಮರಿಗೆ ಸ್ವಾರಿ ಕೇಳ್ತಾಳಲ್ಲಿ. ತಪ್ಪಾಯ್ತು, ನಾ ಏನು ಕಪಿ ಚೇಷ್ಟೆ ಮಾಡಿದ್ನಲ್ಲ, ತಪ್ಪಾಯ್ತು, ನಿಮ್ಮ ಸಾಮಾನು ಒಯ್ಯಬಾರದಾಗಿತ್ತು, ಒಯ್ದೀನಿ ನಾನು, ನಂದು ತಪ್ಪಾಯ್ತು ಅಂತಂದಾಗ ನಿನ್ನ ತಪ್ಪಿಗೆ ಶಿಕ್ಷೆ ಅದಂದ್ರೆ ಅವರು. ನಿನ್ನ ತಪ್ಪಿಗೆ ಶಿಕ್ಷೆ ಅದ, ಯಾಕಂದ್ರೆ ಕಲಿಯುಗದಾಗ ಇದು ಉಳಿಬೇಕಾಗ್ಯದ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಲೇಬೇಕು, ಹೌದಲ್ಲ? ಕೊಡ್ಲೇಬೇಕಾಗ್ಯದಂತಂದಾಗ ಅವ್ರೇನಂತಾರ ಋಷಿಗಳು, ಏನು 3 ಬಗಸಿ ಕುಡ್ದಿನಲ್ಲ ನಾ ನೀರ, ಅವು ಇಲ್ಲಿವೇ ಬಿಡುವುದಿಲ್ಲ, ನಾ ಬಿಡು ಜಾಗಿಲೆ ಬಿಡ್ತೇನೆ ಅಂತ ಹೇಳಿ ಅಲ್ಲೆಲ್ಲ ಅವರು ಮೂತ್ರ ವಿಸರ್ಜನೆ ಮಾಡಿಬಿಟ್ರು. ಅವರು ಮೂತ್ರ ವಿಸರ್ಜನೆ ಮಾಡಿದಾಗ ಅವ್ರಂತಾರ, ಇವತ್ತಿಗೆ ಸಮುದ್ರ ನೀರೆಲ್ಲ ಉಪ್ಪದವಲ್ಲ, ಅವ್ರಂತಾರ, ಇಂಥ ಕಪಿಚೇಷ್ಟೆ ಯಾವ ಮಹಾತ್ಮರಿಗೂ ಮಾಡಬೇಡ, ನೀನು ಮಾಡಿದ್ರೆ ಹುಷಾರ ಅಂಥೇಳಿ ಅವತ್ತು ಅಗಸ್ತ್ಯರು ಬಹಳಷ್ಟು ಎಚ್ಚರಿಕೆಯಿಂದ ಅದಕ್ಕೆ ಆಶೀರ್ವಾದ ಮಾಡಿದ್ರು ಮತ್ತು ಪಾಠ ಕಲಿಸಿದ್ರು ಅಂತೇಳಿ ಒಂದು ಕತೆ ಬರ್ತದೆ. ಅದಕ್ಕೆ ನಾವು ಇವತ್ತು ಏನು ಮಾಡಬೇಕಾಗ್ಯದ ಅಂತ ಕೇಳಿದ್ರೆ, ಯಾವ ಕಪಿಚೇಷ್ಟನು ಮಾಡದೆ ನಂದು ನಾನು ನಂದು ಅಂಥೇಳಿ ಅನ್ನದೇ ಎಲ್ಲ ಭಗವಂತನ ಇಚ್ಛೆ ಅದ, ಹೌದಲ್ಲ? ಎಲ್ಲವೂ ಭಗವಂತನ ಇಚ್ಛೆ, ಭಗವಂತನ ಮೇಲೆ ಹಾಕಬೇಕಾಗ್ಯದ. ನಾ ಅನ್ಕೋತು ನಾನ ಎಂಬುದು ನರಕ ಪರಾಪತಿ,
ಹೌದಲ್ಲ? ನಾನಾ ಎಂಬುದು ನರಕ ಪರಾಪತಿ, ಗುರುವಿನ ದಯವೊಂದಿರಬೇಕು. ಹೌದಿಲ್ಲ? ಆ ಗುರುವಿನ ದಯ ನಮ್ಮ ಮ್ಯಾಗಿತ್ತು ಅಂತಂದ್ರ, ಆ ಪರಮಾತ್ಮನ ಅಂತಃಕರುಣ ನಮ್ಮ ಮ್ಯಾಗಿತ್ತು ಅಂತಂದ್ರ ಎಲ್ಲವೂ ನಮಗ ಇವತ್ತ ಪರಮ ಪೂಜ್ಯರಿಗೆ ನೀವು ಎಲ್ಲ ಕೊಂಡಾಡ್ಲಕತ್ತೀರಲ್ಲ, ಮಹಾತ್ಮರು ಕೊಂಡಾಡ್ಲಕತ್ತಾರ. ಅಂದಿದ್ದೇ ಆಗ್ತದ, ಮಾಡಿದ್ದೆ ಅದೇನೋ ಸಂಕಲ್ಪ ಮಾಡಿದ್ದೇ ಆಗ್ತದ ಅಂತೇಳಿ ಏನಾಗಿ ನಮ್ಮ ಶರಣರು ಹೇಳಿದರು. ಹಂಗ ಆ ಶಕ್ತಿ ಬರಬೇಕು, ಅದು ವಶ ಮಾಡ್ಕೋಬೇಕು ಅಂತಂದ್ರೆ ಎಲ್ಲವೂ ನಿಂದದ ಭಗವಂತ, ನಂದೇನೂ ಇಲ್ಲ, ಎಲ್ಲವೂ ನಿಂದದ, ನಂದೇನೂ ಇಲ್ಲ ಅಂಥೇಳಿ ನಾವು ಕೂತೇವೆ ಅಂತಂದ್ರ ಭಗವಂತ ನಮಗೆ ಇನ್ನೊಂದಿಷ್ಟು ಕೊಡ್ತಾನ. ಎಲ್ಲ ನಂದಿ ಅದ, ಎಲ್ಲ ನಂದಿ ಅದ ಅಂಥೇಳಿ ನಾವು ಕೂತೇವಂದ್ರ ಬಹುಶಃ ಇವತ್ತು ನಾವು ಇಲ್ಲಿ ಗಾಳಿ ಬಿಟ್ಟದ. ಹೌದಲ್ಲ? ಇಲ್ಲಿ ಗಾಳಿ ಬಿಟ್ಟದ, ಗಾಳಿ ತಗೋತೇವು ಬಿಡ್ತೇವೆ. ಎದರಿಂದ? ಮೂಗಿನಿಂದ. ಅದು ಫ್ರೀ ಅದದು. ಅದೇ ಆಕ್ಸಿಜನ್ ದುಡ್ಡು ತಗೋತಾರದು, ಅದನ್ನು ಗಾಳಿನೇ ಅದು. ಹೌದಲ್ಲ? ಇಲ್ಲಿ ಗಾಳಿ ತಗೋತೇವು ಬಿಡ್ತೇವು, ಗಾಳಿ ತಗೋತೇವು ಬಿಡ್ತೇವು. ಇದು ಫ್ರೀ ಅದ ಅಂಥೇಳಿ ನಾವು ಏನಾದರೂ ಹಂಗೆ ತಗೊಂಡೇ ಬಿಟ್ಟೇವೆ ಅಂತಂದ್ರೆ, ಬಿಡ್ಲಾರ್ದೆ ಹಂಗೆ ಜಗುದೇ ಮಾಡ್ದೇವಂದ್ರ ದಮ್ ಅಂತ ಒಡೆದು ಹೋಗಿಬಿಡ್ತದೆ. ಇದು ಎಷ್ಟು ತಗೋತೇವೋ ಅಷ್ಟು ಬಿಡಬೇಕಾಗ್ಯದ. ಹಂಗ ನಾವು ಎಷ್ಟು ಗಳಿಸ್ತೇವಲ್ಲ, ಇಂಥ ಸತ್ಸಂಗಕ್ಕೆ ಸ್ವಲ್ಪ ಆದರೂ ನಾವು ಕೈ ಎತ್ತಿ ದಾನ ಧರ್ಮಗಳನ್ನು ಮಾಡಬೇಕಾಗ್ತದೆ. ಬರೀ ನಾ ಮಾಡ್ದ ಅಂತಂದ್ರೆ ಆಗುದಿಲ್ಲ. ಒಬ್ಬನ ಜಾತಕದಲ್ಲಿ ಬರೆದಿತ್ತಂತ, ಇಷ್ಟು ವರ್ಷಕ್ಕೆ ಇವ ಹೋಗ್ಬೇಕಂತ ಹೇಳಿ. ಎಲ್ಲಿ? ಯಮನ ಕಡೆ. ಇದೊಂದು ಕತೆ ಹೇಳಿ ಮುಗಿಸ್ತೀನೋ. ಇಷ್ಟು ವರ್ಷಕ್ಕೆ ಇವ ಹೋಗ್ಬೇಕು ಯಮನ ಕಡೆ ಅಂತೇಳಿ ಇವನು ಜಾತಕದೊಳಗೆ ಬರೆದಿತ್ತು ಅಂತ. ಆ ಸಮಯ ಬಂತು. ಆ ಸಮಯ ಬಂದಾಗ ಈ ಮನುಷ್ಯ ಏನಿದ್ದ ಅಂತ ಕೇಳಿದ್ರೆ ಒಳ್ಳೆ ಕಲಾಕಾರ ಇದ್ದ, ಶಿಲ್ಪಿ ಇದ್ದ ಆತ. ಮೂರ್ತಿಗಳನ್ನ ಮಾಡ್ತಾರಲ್ಲ ಕಲ್ಲಿನೊಳಗೆ, ಅಂತ ಒಬ್ಬ ಕಲಾವಿದ ಇದ್ದ. ಅವ ಏನ್ ಮಾಡ್ದ ಅಂತ ಕೇಳಿದ್ರ 9 ಮೂರ್ತಿಗಳನ್ನು ತಯಾರು ಮಾಡ್ದವ. ಈ ನಾಳಿಗೆ ಇವರು ಬರೋರದಾರ, ಯಾರು? ಯಮನ ಭಟ್ರು ಬರೋರದಾರ ಅಂತೇಳಿ ತಿಳ್ಕೊಂಡು 9 ಮೂರ್ತಿಗಳನ್ನು ತಯಾರು ಮಾಡಿ ಆ ಮೂರ್ತಿಗಳ ಮಧ್ಯದೊಳಗೆ ಇವ ಹೋಗಿ ಕೂತ್ಕೊಂಡ. ಸೇಮ್ ಅವ ಹೆಂಗಿದ್ದು ಅವು ಹಂಗೆ, ಒಂದಕ್ಕೆ ನೋಡಿದ್ರೆ ಒಂದಕ್ಕೆ ನೋಡಬಾರ್ದು ಹಂಗಿದ್ದು 9, ಇವ ಒಬ್ಬ ಅದ್ರಾಗ 10. ಯಮನ ಭಟ್ರು ಬಂದ್ರು, ಅವರು ಟೈಮ್ ಯಾರಿಗೂ ಮಿಸ್ಟೇಕ್ ಮಾಡಿಲ್ಲ. ಹೌದಲ್ಲ? ಯಮ ಮತ್ತು ಈ ಸಮಯ, ಯಮ ಇಬ್ಬರು ಕೂಡಿ ಟೈಮ್ ಯಾರಿಗೂ ಮಿಸ್ಟೇಕ್ ಮಾಡಿಲ್ಲ. ಅವ ಸಾವುಕಾರ ಇರಲಿ ಬಡವ ಇರಲಿ, ಅವ ಯಾವ್ಯಾಕಿರೋ ಲೆಕ್ಕ ಕರೆಕ್ಟ್ ಟೈಮ್ಗೆ ಒಯ್ಬೇಕಾಗ್ಯಂದ್ರೆ ಒಯ್ದೇ ಬಿಡೋದು. ಟೈಮ್ ಯಾರಿಗಾದ್ರೆ ಕೈದದ, ಅದು ತನ್ನಷ್ಟಕ್ಕೆ ತಾ ಹೊಂಟದೆ. ಹಂಗ ಯಮನ ಭಟ್ರು ಬಂದ್ರು, ಅವ್ರು ಬರೋದ್ರಾಗಿ ಅವ ಕೂತು ಬಿಟ್ಟಿದ್ದ, ಅಲ್ಲಿ ಸಾಲಿನೊಳಗೆ ಕೂತಿದ್ದ. ಅವ್ರಿಗೆ ಕನ್ಫ್ಯೂಸ್ ಆಯ್ತು, ನಾವು ಒಯ್ಲಿಕ್ಕೆ ಬಂದದ್ದು ಒಬ್ಬನಿಗೆ, ಇಲ್ಲೇನು 10 ಮಂದಿ ಅದಾರಲ್ಲ ಅಂಥೇಳಿ ನೋಡಿದ್ರು ಮಿಸ್ಕ್ಯಾಡಲ್ಲ, ಅಲ್ಲಿ ಕಲ್ಲು ಕುತ್ತಂಗೆ ಕೂತು ಬಿಟ್ಟಾನ. ಇದು ಬಹುಶಃ ಯಮನಿಗೆ ಹೋಗಿ ಏನು ಹೇಳ್ಬೇಕಂತ ಹೇಳಿ ತಿಳಿಯಲ್ದಾಯ್ತು ಅವ್ರಿಗೆ. ಇದು ಮೊದಲನೇ ನಮ್ಮದು ಅಪರಾಧ ಅಂಥೇಳಿ ತಿಳ್ಕೊಂಡು ನೋಡಿದ್ರು, ಚೆಕ್ ಮಾಡಿದ್ರು, ಏನಾದರೂ ಮಿಸ್ಕಾಡಲ್ಲ. ಅದ ಕಲ್ಲಿನ ಮೂರ್ತಿಗೆ ಹೆಂಗೆ ಕೈ ಹೆಚ್ಚಿ ಗಳಿಗಾಡಿಸ್ತಾರಲ್ಲ, ಹಂಗೆ ಗಳಿಗಾಡಿಸಿದ್ರು ಗಪ್ ಚಿಪ್. ಯಮನಿಗೆ ಹೋಗಿ ಸ್ವಾರಿ ಅಂದ್ರೆ ಅವರು, ಇದು ಮೊದಲನೇ ಅಪರಾಧ ನಮ್ಮದು, ನಾವು ಹಿಂಗೆ ಯಾರಿಗೂ ಬಿಟ್ಟು ಬಂದಿಲ್ಲ, ಇಲ್ಲಿ 10 ಮಂದಿ ಅದಾರ, ಅದಕ್ಕೆ ಯಾವನಿಗೆ ತರಬೇಕಂತ ಬಿಟ್ಟು ಬಂದಿದ್ದೇವೆ ಅಂತಂದಾಗ ಯಮ ಅಂದ, ಕೆಳಗೆ ಹೋಗಲ್ಲಿ, ಕೆಳಗೆ ಹೋರಿ, ಕೆಳಗೆ ಹೋಗಿ ಅವೇನು 10 ಮೂರ್ತಿಗಳದಾವಲ್ಲ, ಆ 10 ಮೂರ್ತಿಗಳನ್ನ ನೀವು ನಿಂತನ್ರಿ, ಏನು ಮೂರ್ತಿ ಕೆತ್ತನೆ ಮಾಡಿದಾರ, ಏನು ಮೂರ್ತಿ ಕೆತ್ತನೆ ಮಾಡಿದಾನ, ಏನು ಮೂಗು ಕೆತ್ತಿದಾನ ನೆಟ್ಟಗ, ಏನು ಕಣ್ಣ, ಏನು ಹಣಿ, ಏನು ಹಲ್ಲ, ಹಿಂಗೆಲ್ಲ ಅನ್ರಿ. ಅದ್ರಾಗ ನೀವೇ ಒಬ್ರು ಅನ್ರಿ, ನಾ ಮಾಡಿನಂತನ್ರಿ. ಯಮಾಗ ಹೇಳಿ ಕಳಿಸದವ್ರಿಗೆ ಭಟ್ರಿಗೆ. ಅವ್ರು ಬಂದು ಆ ಮೂರ್ತಿಗಳನ್ನೆಲ್ಲ ನೋಡ್ಕೊಂಡು ಏನಂದ್ರು, ಏನು ಮೂರ್ತಿ, ಏನು ಮೂಗ, ಏನು ಕಣ್ಣ, ಏನು ತಲಿ, ಏನು ಹುಬ್ಬ, ಹಿಂಗೆ ಒಬ್ಬ ವರ್ಣನೆ ಮಾಡಿದಾಗ ಒಬ್ಬ ಏನಂದ, ನಾ ಮಾಡಿನಂದ. ನೋಡಿ ಮಾತಾಡೋ ಮಗನ ಅಂದವ. ಮಾಡ್ದವ ನಾ ಇಲ್ಲಿ ಕೂತೀನು, ನೀನೇ ಬೇಕಾಗಿದೆ ನಡಿ ಮಗನ ಅಂದವ. ಹೌದಲ್ಲ? ಹಂಗ ನಾನು ಅನ್ನುವಂಥ ಶಬ್ದ ನಮಗೆ ನರಕಕ್ಕೆ ಒಯ್ತದ. ನೀನೇ ಭಗವಂತ ಅಂತಂದೇವಂದ್ರೆ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಾನು ಮಾತಿಗೆ ವಿರಾಮ ತಗೋತಾ ಇದ್ದೀನಿ. ಸರ್ವರಿಗೂ ಶರಣಾರ್ಥಿ.